ಹಲೋ ಫ್ರೆಂಡ್ಸ್, ಇವತ್ತು ಕೋಲಾರ ರೈಡ್ ಹೋಗ್ತಾ ಇದ್ದೀವಿ. ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾಗಿರುವಂಥ ದೇವಸ್ಥಾನ ಇದು, ಶಿವಲಿಂಗನ ದೇವಸ್ಥಾನ. ಈ ದೇವಸ್ಥಾನ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ಅರೌಂಡ್ 65 ಕಿಲೋಮೀಟರ್ ದೂರದಲ್ಲಿರುವಂಥ ದೇವಸ್ಥಾನ. ತುಂಬ ಸುಂದರವಾಗಿದೆ. ಹಾಗೂ ನಾವು ನೈಟ್ ಅಲ್ಲೇ ಉಳ್ಕೊಂಡು ಕ್ಯಾಂಪೇನಿಂಗ್ ಮಾಡಿ ದೇವಸ್ಥಾನದಲ್ಲೇ ಉಳ್ಕೊಂಡು ಬೆಳಗ್ಗೆ ದರ್ಶನ ಮಾಡ್ಕೊಂಬರ್ತೀವಿ. ಕೋಲಾರ ಕೋಟಿಲಿಂಗೇಶ್ವರ ಆರ್ಚು ನೀವು ನೋಡ್ತಾ ಇರೋದು. ಬನ್ನಿ ತೋರಿಸ್ತೀನಿ. ಮೇನ್ ಆರ್ಚ್ ಎಂಟ್ರೆನ್ಸಿಂದ ಬಂದ ತಕ್ಷಣ ಈ ಕಡೆ ಎಲ್ಲ ನೋಡ್ತಿದ್ದಾರಲ್ಲ, ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿದೆ. ಗೈಸ್ ನೋಡಿ, ಕೋಲಾರ ಕೋಟಿಲಿಂಗೇಶ್ವರ ನೋಡೋಕೆ ಬಂದಿದ್ದೀವಿ. ಟೆಂಪಲ್ಲು ಮಾರ್ನಿಂಗ್ 7:30ಗೆ ಓಪನ್ ಆಗುತ್ತಂತೆ. ಅದಕ್ಕೆ ಇಲ್ಲೇ ಹಾಲ್ಟ್ ಆಗಿದ್ದೀವಿ. ಏನಪ್ಪ ಅಂತಂದರೆ ಮೈನು ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಉಳ್ಕೊಳ್ಳೋಕ್ಕೆ ಇಲ್ಲೇ ಕಾರ್ ಪಾರ್ಕಿಂಗ್ ಹತ್ರ ಶೆಡ್ ಇದೆ. ಬನ್ನಿ ತೋರಿಸ್ತೀನಿ. ಹೋದರೆ ಶೆಡ್ ಕಾಣಿಸುತ್ತೆ. ಮೈನ್ ಏನಂದರೆ ಇಲ್ಲೇ ಪಾರ್ಕಿಂಗ್ ಏರಿಯಾ. ಎಲ್ಲರೂ ನೈಟು ವಸ್ತಿ ಬಂದರೆ ಇಲ್ಲೇ ಉಳ್ಕೊಬೋದು. ಬನ್ನಿ. ನೋಡಿ, ಕೋಲಾರ ಕೋಟಿಲಿಂಗೇಶ್ವರ ಹತ್ರ ಇರೋ ಪಾರ್ಕಿಂಗ್ ಏರಿಯಾ, ಎಂಟರ್ ಪಾರ್ಕಿಂಗ್ ಏರಿಯಾ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಹೋಟ್ಲು ಗೀಟ್ಲು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅರೌಂಡ್ ಟೈಮಿಂಗು 12 ಗಂಟೆ ಆಗಿದೆ. 12 ಗಂಟೆಗೆ ಎದ್ಬಿಟ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಬಸ್ಸು ಗಿಸ್ಸು ಎಲ್ಲ ಇಲ್ಲೇ ಹಾಲ್ಟ್ ಆಗಿದೆ. ಯಾಕಂದರೆ ಪಾರ್ಕಿಂಗ್ ಏರಿಯಾ ಇದೆ. ಬೆಳಗಿನ ಜಾವ ಹೊರಡೋ ಬಸ್ಸು. ಇದು ಮಾಲೂರಿಂದ ಬಂದಿರೋದು ಅಂದ್ಕೊತೀನಿ. ಕೋಲಾರ ಟು ಬೆತ್ತಮಂಗಲದಿಂದ ಬಂದಿರೋ ಬಸ್ಸು. ಇದೆಲ್ಲ ಫುಲ್ಲು ಗ್ರೌಂಡು, ಪಾರ್ಕಿಂಗ್ ಏರಿಯಾ. ನಾವು ಉಳ್ಕೊಂಡಿರೋ ಜಾಗ ಅದು. ಹಿಂಗೆ ಮುಂದೆ ನಡ್ಕೊಂಬಂದರೆ ನಾನು ಉಳ್ಕೊಂಡಿರೋ ಜಾಗ ತೋರಿಸ್ತೀನಿ ಬನ್ನಿ. ಏನಂದರೆ ಏನೂ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸುಮಾರು 12 ಗಂಟೆ ಆಗಿದೆ ನೈಟು. ಬನ್ನಿ, ದೇವಸ್ಥಾನ ಎಂಟ್ರೆನ್ಸು ಹಾಗೆ ಹೋಗಬೇಕು. ಇವತ್ತು ಇಲ್ಲೇ ಉಳ್ಕೊತೀವಿ. ಬೆಳಿಗ್ಗೆ ಎದ್ದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಬ್ಯಾಂಗ್ಳೂರಿಂದ ಅರೌಂಡು 75 ಕಿಲೋಮೀಟ್ರ್ ಆಗುತ್ತೆ. ನಾವು ಶನಿವಾರ ಅಂದರೆ ಇವತ್ತು ಮಧ್ಯಾಹ್ನ 4 ಗಂಟೆಗೆ ಬಿಟ್ಟು ನೈಟು ಇಲ್ಲೇ ಹಾಲ್ಟ್ ಹಾಕೋಣ ಅಂತ ಬಂದಿದ್ದೀವಿ. ನೋಡ್ತಿದ್ದೀರಾ, ಫುಲ್ಲು ಖಾಲಿ, ಯಾರೂ ಜನ ಇಲ್ಲ. ಶ್ರಾವಣ ಮಾಸ ವಿಶೇಷ ದಿನ ಬಂದಿರೋದು. ಹಾಗಾಗಿ ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ನೋಡಿ. ಇಲ್ಲಿ ಪಾರ್ಕಿಂಗ್ ಏರಿಯಾ ಹತ್ರ ಕಲ್ಲುಗಳು ಹಾಕಿದ್ದಾರೆ. ಇಲ್ಲೇ ಮಲ್ಕೊಂಡಿದ್ವಿ. ನಿದ್ದೆ ಬಂದಿಲ್ಲ ಅಂದ್ಬಿಟ್ಟು ಅಲ್ಲೊಂದು ಆರ್ಚ್ ಥರ ಮಾಡಿದ್ದಾರೆ, ಕಲ್ಯಾಣ ಮಂಟಪ ಥರ. ಅದರೊಳಗಡೆ ಹೋಗಿ ಮಲ್ಕೊಂಡ್ವಿ ನೋಡಿ. ಅಲ್ಲಿ ಬುಲೋರೋ ವೆಹಿಕಲ್ ಕಾಣಿಸ್ತಿದೆಯಲ್ಲ, ಅಲ್ಲೇ ಮಲಗಿದ್ದು. ರಾತ್ರಿ ಎಲ್ಲ ಅಲ್ಲೇ ನಿದ್ದೆ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ವಿ. ಅರೌಂಡ್ 4 ಗಂಟೆ ಆಗಿತ್ತು. ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಇಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಪೂಜೆ ಸಾಮಗ್ರಿಗಳು ಎಲ್ಲ ಸಿಗುತ್ತೆ. ಹೂವು, ಹಣ್ಣು, ಕಾಯಿ, ಅರಿಶಿನ, ಕುಂಕುಮ ಎಲ್ಲ ಸಿಗುತ್ತೆ. ಗೈಸ್, ಅರೌಂಡು 5 o'clock 5:30 ಆಗಿದೆ ನೋಡಿ. ಯಾವುದು ಶಾಪ್ಗಳು ಓಪನ್ ಇಲ್ಲ, ಎಲ್ಲ ಕ್ಲೋಸಿಂಗ್ ಆಗಿದ್ದಾವೆ. ಗಾಡಿ ಈ ಕಡೆ ಪಾರ್ಕ್ ಮಾಡಿದ್ದೀನಿ. ನಾವು ಮಲಗಿರೋ ಜಾಗ ಅಲ್ಲಿ ಮಂಟಪ ಥರ ಮಾಡಿದ್ದಾರೆ ನೋಡಿ, ಅಲ್ಲಿ ಮಲ್ಕೊಂಡಿದ್ವಿ. ಒಳ್ಳೆ ನಿದ್ದೆ ಆಯಿತು. ಸುಮಾರು ಜನ ಎಲ್ಲ ದೇವ್ರ ದರ್ಶನಕ್ಕೆ ಬಂದಿದ್ದಾರೆ. ನೈಟು ಬಂದುಬಿಟ್ಟು ಬೆಳಗಿನ ಜಾವವರೆಗೂ ಹಾಲ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಮಲಗಿದ್ವಿ, ಅದು ಜಾಗ ತೋರಿಸ್ತೀನಿ ನೋಡಿ. ಈ ಕಾರ್ ಪಾರ್ಕಿಂಗ್ ಶೆಡ್ಡಲ್ಲೇ ಮಲಗಿರೋದು ನೋಡಿ. ಇದೇ ಜಾಗ ಮಲಗಿರೋದು. ಇವಾಗ ಸನ್ರೈಸ್ ನೋಡ್ಕೊಂಡು ದೇವಸ್ಥಾನ ಹೋಗೋಣ. ಸೂರ್ಯಾಸ್ತನಲ್ಲಿ ಟೆಂಪಲ್ ಎಂಟ್ರಿ ಇದೆ ಮೈನು. ಇಲ್ಲಿಂದ ಬಂದರೆ ಕ್ಯೂ ಮಾಡಿರ್ತಾರೆ. ಬೇಗ ಬರಬೇಕು. 7:15ಗೆ ಬಿಡ್ತಾರೆ ಅಂದ ತಕ್ಷಣ ಜನ ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ. ಟೆಂಪಲ್ ಎಂಟ್ರಿ ಆದ ತಕ್ಷಣ ನಿಮಗೆ ಎಲ್ಲಿ ನೋಡಿದ್ರು ಶಿವಲಿಂಗನೇ ಕಾಣಿಸುತ್ತೆ.
ಇಲ್ಲಿ ಸುಮಾರು 90 ಲಕ್ಷಕ್ಕೂ ಹೆಚ್ಚು ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗಾಗಲೇ ಇನ್ನೂ 10 ಲಕ್ಷ ಲಿಂಗಗಳು ಬಾಕಿ ಇದೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ನಿಮ್ಮ ಕಣ್ಣು ಎಷ್ಟು ದೂರ ಬಿಡುತ್ತೀರೋ ಅಷ್ಟು ದೂರ ಶಿವಲಿಂಗವೋ ಶಿವಲಿಂಗ, ಶಿವಲಿಂಗವೋ ಶಿವಲಿಂಗ. ಓಂ ನಮಃ ಶಿವಾಯ. ನೋಡಿ ನೋಡಿ ನೋಡಿ, ಎಲ್ಲೇ ನೋಡಿದರೂ ಶಿವಲಿಂಗವೋ ಶಿವಲಿಂಗ, ಶಿವಲಿಂಗವೋ ಶಿವಲಿಂಗ, ಎಲ್ಲವೂ ಶಿವಲಿಂಗನ ಮಹಿಮೆ. ಓಂ ನಮಃ ಶಿವಾಯ. ಈ ಗರ್ಭಗುಡಿಯಲ್ಲಿ ನೀವು ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಆಂಜನೇಯ ಸ್ವಾಮಿ, ರಾಮ, ಹನುಮಂತ ಇರುವಂತಹ ಮೂರ್ತಿಗಳನ್ನು ನೋಡಬಹುದಾಗಿದೆ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಅಲೋ ಮಾಡಿಲ್ಲ ದೇವಸ್ಥಾನದಲ್ಲಿ, ಸೊ ಫೋಟೋನು ಹಿಡ್ಕೊಳ್ಳೋಕೆ ಬಿಟ್ಟಿಲ್ಲ. ಹಾಗಾಗಿ ಈ ಗರ್ಭಗುಡಿಯಲ್ಲಿರುವಂಥ ದೇವರುಗಳ ಹೆಸರನ್ನು ನಾನು ತಿಳಿಸುತ್ತಿದ್ದೇನೆ. ಅದರೊಳಗೆ ಶಿವಲಿಂಗಗಳನ್ನ ಇವಾಗ ಮೈನು ಮೂಲ ದೇವರು ಅಂದರೆ ಗರ್ಭಗುಡಿಯಲ್ಲಿ ಫಸ್ಟು ಪ್ರತಿಷ್ಠಾಪನೆ ಮಾಡಿರುವಂಥ ಶ್ರೀ ಮಂಜುನಾಥ ಸ್ವಾಮಿ ಮೂಲ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ವಿಡಿಯೋ ಮಾಡೋಕ್ಕೇನು ಬಿಟ್ಟಿಲ್ಲ ಗೈಸ್. ಮೈನು ಗರ್ಭಗುಡಿಯಿಂದ ಆಚೆ ಬಂದು ಗಣೇಶನಿಗೆ ನಮಸ್ಕಾರ ಮಾಡ್ಕೊಂಡು ಇವಾಗ 108 ಅಡಿ ಇರುವ ಶಿವಲಿಂಗನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಬೋದು. ಸೊ ನಾನು ಆವಾಗಲೇ ಹೇಳಿದ್ದೆ ಸುಮಾರು 10 ಲಕ್ಷ ಲಿಂಗಗಳು ಇನ್ನೂ ಬಾಕಿ ಇದೆ ಅಂದ್ಬಿಟ್ಟು. ಹಾಗಾಗಿ ನೀವು ಇಲ್ಲಿ ಬಂದು ಇನ್ಫಾರ್ಮೇಷನ್ ತಗೊಂಡ್ರೆ ಪೂಜಾರಿ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಹಾಗಾಗಿ ನೀವು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬಹುದು. ಫೈನಲಿ ಎಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಬಂದ್ವಿ. ಮೇಯ್ನು ಮೂಲ ಕೋಟಿಲಿಂಗೇಶ್ವರ ಸ್ವಾಮಿ ಅಂದರೆ ಫಸ್ಟು ಸ್ಥಾಪನೆ ಮಾಡಿರೋಂಥ ಲಿಂಗನ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಸೊ ಮೇಯ್ನ್ ದರ್ಶನ ಮಾಡ್ಕೊಂಡು ಬೇರೆ ಎಲ್ಲೂ ಹೋಗೋಕ್ಕೆ ಬಿಡೋಲ್ಲ. ಮೇಯ್ನು ಅದನ್ನೇ ಫಸ್ಟು ದರ್ಶನ ಮಾಡ್ಕೊಂಬರ್ಬೇಕು. ಅದಾದಮೇಲೆ ಎಲ್ಲ ಕೋಟಿಲಿಂಗೇಶ್ವರ ನನ್ನ ಹಿಂದೆ ಏನೇನು ಕಾಣಿಸ್ತಿದೆಯಲ್ಲ ಎಲ್ಲ ಲಿಂಗಗಳನ್ನ ದರ್ಶನ ಮಾಡ್ಬೋದು. ಸೊ ಇಲ್ಲಿ ವಿಶ್ವದಲ್ಲೇ ಅತಿ ಎತ್ತರವಾದ 108 ಶಿವಲಿಂಗ ನೋಡೋಕ್ಕೆ ಕಾಣಿಸುತ್ತೆ. ಸೊ ಬನ್ನಿ ನೋಡಿ, ಇಲ್ಲಿ ನಡ್ಕೊಂಡು ಹೋಗೋಕ್ಕೆಲ್ಲ ಮಾಡಿದ್ದಾರೆ. ಸುಮಾರು ದೂರ ನಡ್ಕೊಂಡು ಹೋಗಬೇಕು. ಸೊ ಮೈನು ಬಿಸಿಲಿರೋದ್ರಿಂದ ಈ ರೀತಿ ಮಾಡಿದ್ದಾರೆ. ಸೊ ಬೇಸಿಗೆ ಟೈಮಲ್ಲಿ ಹೆವಿ ಬಿಸಿಲಿರುತ್ತೆ. ಸೊ ನಿಲ್ಲಕ್ಕೆ ಕೂಡ ಆಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಹಾಗಾಗಿ ಇಲ್ಲಿಂದ ಸುಮಾರು ದೂರ ನಡ್ಕೊಂಡು ಹೋದರೆ ನೀವು ಮೇಯ್ನಾಗಿರುವಂಥ ಶಿವಲಿಂಗ ಮೂರ್ತಿಯನ್ನು ನೋಡ್ಬೋದು. ಇಲ್ಲಿ ಕೂಡ ಎಲ್ಲಿ ನೋಡಿದರಲ್ಲಿ ಶಿವಲಿಂಗವೋ ಶಿವಲಿಂಗ, ಶಿವಲಿಂಗವೋ ಶಿವಲಿಂಗ, ಎಲ್ಲವೂ ಶಿವನ ಮಹಿಮೆ. ಗೈಸ್ ಇಲ್ಲಿ ಸುಮಾರು ಫಿಲಮ್ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಕನ್ನಡದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಫಿಲಮ್ ಶೂಟಿಂಗ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿರುವಂಥ ಫಿಲಮು. ಕೋಟಿಲಿಂಗೇಶ್ವರ ಬಗ್ಗೆ ವರ್ಣನೆ ಮಾಡಿರುವಂಥ ಫಿಲಮ್ ಅದು. ಸೊ ಮೈನು ನೋಡ್ತಿದ್ದೀರಲ್ಲ ಬಸವಣ್ಣ. ಸೊ ಸುಮಾರು 33 ಅಡಿ ಇರುವಂಥ ಬಸವಣ್ಣನ ಮೂರ್ತಿ ಕಾಣಿಸುತ್ತೆ. ಶಿವನ ಆಪೋಸಿಟ್ಗೆ ಈ ಮೂರ್ತಿಯನ್ನು ಮಾಡಿದ್ದಾರೆ. ಇವಾಗ ಮೈನು ನಿಮಗೆ ಕಾಣಿಸೋದೆ 108 ಅಡಿ ಇರುವ ಶಿವಲಿಂಗ ಮೂರ್ತಿ ಕರ್ನಾಟಕದಲ್ಲೇ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಿರ್ಮಾಣ ಮಾಡಿರುವಂತಹ ಶಿವನ ದೇವಸ್ಥಾನ. ಫ್ರೆಂಡ್ಸ್ ಈ ದರ್ಶನ ಮಾಡ್ಕೊಂಡು ಮೈನ್ ಇವಾಗ ಇನ್ನೊಂದು ಕಡೆ ಶಿವಲಿಂಗ ಹಾಗೂ ನಂದಿ ಹಾಗೂ ಅದರ ಮುಂದೆ ತ್ರಿಶೂಲವನ್ನು ಮಾಡಿದ್ದಾರೆ. ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಬಿಸಿಲಿರೋದ್ರಿಂದ ಈ ಆರ್ಚ್ ಟೈಪಲ್ಲಿ ಮಾಡಿದ್ದಾರಲ್ಲ ಅದರಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ.
ಶಿವಲಿಂಗ ಪಕ್ಕದಲ್ಲೇ ಸ್ಕ್ವೇರ್ ಆಗಿ ಬಾಕ್ಸ್ಗಳು ಮಾಡಿದ್ದಾರೆ ನೋಡಿ, ಗೋಲ್ಡನ್ ಕಲರು. ಆ ಬಾಕ್ಸಲ್ಲಿರುವಂಥ ದೇವಿಗಳು ಹಾಗೂ ದೇವಿಗಳ ಹೆಸರನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಕೋಟಿಲಿಂಗೇಶ್ವರ ಹೋದಾಗ ಇದನ್ನು ನೋಡಲು ಯಾವುದನೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ನೋಡ್ಕೊಂಬರೋಣ ದೇವಿ ಹೆಸರುಗಳನ್ನು.